ತುಂಬ ಜನ ನೋಡ್ತಾರೆ ಇಷ್ಟಪಡ್ತಾರೆ ಅಂತ. ಬಿಕಾಸ್ ಒಂದು ಕಡೆ ನಿಮ್ಮ ಪ್ರಾಜೆಕ್ಟ್ಗಳಾಗಿರ್ಬೋದು, ಹಳೆ ಪ್ರಾಜೆಕ್ಟ್, ಬಿಗ್ ಬಾಸ್ ಅದೆಲ್ಲ ನೋಡಿದ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಮತ್ತೆ ನಮ್ರತನ ಈ ಥರದ್ದು ಒಂದು ಒಳ್ಳೆ ಕ್ಯಾರೆಕ್ಟರಲ್ಲಿ ನೋಡಬೇಕು ಅಂತ. ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಡಾನ್ಸ್ ವಿಡಿಯೋಗಳು ಮಾತ್ರ ತುಂಬ ಇಷ್ಟಪಟ್ಟು ನೋಡ್ತಾರೆ. ಸೊ ಆಬ್ವಿಯಸ್ಲಿ ನಿಮ್ಮ ಡಾನ್ಸ್ ಪಾರ್ಟ್ನರ್ ಕಿಶನ್ ಅವರು ನಿಮ್ಮ ಒಳ್ಳೆ ಫ್ರೆಂಡ್ ಅಂತ ನಾವು ಕೇಳ್ಪಟ್ವಿ. ಆಮೇಲೆ ನಿಮಗೂ ಅವ್ರಿಗೂ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾನೆ ಇರಲಿಲ್ಲ ಅನ್ನೋದನ್ನು ಕೇಳ್ಪಟ್ವಿ. ಸೊ ಇದೆಲ್ಲದ್ರ ನಡುವೆ ಒಂದು ಬರುತ್ತೆ, ಇಬ್ರು ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತಂದು. ಆಬ್ವಿಯಸ್ಲಿ ದಟ್ ಇಸ್ ನಾಟ್ ಟ್ರೂ. ಸೊ ನೀವೇ ಕೇಳಿದಾ? ಇಲ್ಲ, ಮತ್ತೆ ಯಾರು ಕೇಳಿರೋದು? ನಿಮ್ ಚಾನಲ್ ಕೇಳಿದ? ನಾನು ಬೇರೆ ಕಡೆ ತುಂಬಾ ಜನ ಕಳ್ಸಿದ್ದಾರೆ. ಬೇರೆ ಕಡೆ ನೋಡಿದೆ ನಾನು, ನಿಮ್ ಚಾನಲ್ ಅಲ್ಲ. ಏನು ಸಿಹಿ ಸುದ್ದಿ ಇಲ್ಲ. ಕಿಶನ್ ಹೆಂಗಂದ್ರೆ ತಲಹಟೆ ಅಂದ್ರೆ ಹಿ ಇಸ್ ವೆರಿ ಮಿಸ್ಚೀವಿಯಸ್, ನಾಟಿ ಆಯ್ತಾ. ಅವ್ರು ಎಲ್ಲೋ ಒಂದ್ ಕಡೆ ಏನೋ ಒಂದು ಹೇಳ್ಬಿಟ್ಟು ಬರ್ತಾರೆ, ಆಮೇಲೆ ಎಲ್ಲರೂ ನನ್ಗೆ ಅದನ್ನ ಕಳ್ಸಕ್ ಶುರು ಮಾಡ್ತಾರೆ. ನಂಗೆ ತುಂಬಾ ಒಳ್ಳೆ ಫ್ರೆಂಡ್ ಅವರು. ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್. ಅಂಡ್ ನಾವ್ ಹೆಂಗೆ ಅಂದ್ರೆ ನಾವು ಯಾವ ರೇಂಜಿಗೆ ಫ್ರೆಂಡ್ಸ್ ಅಂದ್ರೆ ವಿ ಕಾಂಟ್ ಇಮ್ಯಾಜಿನ್ ಈಚ್ ಅದರ್ ಆಸ್ ಕಪಲ್ಸ್ ಅಥವಾ ನೀವು ಏನು ರೂಮರ್ಸ್ ಇರುತ್ತೆ ಗೊತ್ತಾ, ಆ ಥರ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ನಮಗೆ ನಗು ಬಂದ್ಬಿಡುತ್ತೆ. ಆ್ಯಸ್ ಎನ್ ಡಾನ್ಸರ್ ಹಿ ಈಸ್ ವೆರಿ ಡೆಡಿಕೇಟೆಡ್ ಆ್ಯಂಡ್ ಹಿ ಈಸ್ ವರ್ಕಿಂಗ್ ಆನ್ ಹಿಸ್ ಆ್ಯಕ್ಟಿಂಗ್ ಕರಿಯರ್ ಇವಾಗ. ವೆರಿ ಹಾರ್ಡ್ ವರ್ಕಿಂಗ್. ನಾನು ನೋಡಿರೋಂಥ ನನ್ನ ಫ್ರೆಂಡ್ಸಲ್ಲಿ ಹಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಸೊ ವೆರಿ ಗುಡ್ ಫ್ರೆಂಡ್ ನನಗೆ. ಅಷ್ಟೇ, ಇನ್ನೇನು ಸಿಹಿ ಸುದ್ದಿ ಇಲ್ಲ. ಅವ್ರು ಸುಮ್ಮನೆ ಹೇಳಿದ್ದಾರೆ. ನನ್ನ ಸಿಹಿ ಸುದ್ದಿ ಸದ್ಯಕ್ಕೆ ಐ ಆಮ್ ಡೂಯಿಂಗ್ ಅ ಪ್ರಾಜೆಕ್ಟ್ ಕರ್ಣ. ಸೊ ಅಷ್ಟೇ. ಎಸ್, ಇದಾಗಿತ್ತು ನಮ್ರತಾ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.